ಒಂದು ಕಡೆಯಲ್ಲಿ ಕಟಕಟೆಯಲ್ಲಿ ಚದುರಂಗದಾಟ, ಮತ್ತೊಂದು ಕಡೆ ಬೀದಿಗಿಳಿದು ಕಾಂಗ್ರೆಸ್ನ ಕಾರ್ಯಕರ್ತರು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿದ್ದಾರೆ. ಈ ಮೂಲಕ ಒಂದಂತೂ ಸಂದೇಶ ಪಾಸ್ ಮಾಡ್ತಾ ಇದ್ದಾರೆ, ಸಿಎಂ ಸಿದ್ದರಾಮಯ್ಯನವರನ್ನು ಯಾವುದೇ ಕಾರಣಕ್ಕೂ ಕೆಳಗಿಳಿಸೋದಕ್ಕೆ ಆಗಲ್ಲ ಅಂತೇಳಿ. ಇದರ ಜೊತೆಗೇನೆ ರಾಜ್ಯಾದ್ಯಂತ ಒಂದು ಕಡೆ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿದರೆ, ಮತ್ತೊಂದು ಕಡೆ ಸಿಎಂ ರಾಜೀನಾಮೆಗೆ ಆಗ್ರಹಿಸಿ ಇವತ್ತು ಬಿಜೆಪಿ ಹೋರಾಟವನ್ನು ಕೂಡ ನಡೆಸಿದೆ. ವಿಧಾನಸೌಧದ ಗಾಂಧಿ ಪ್ರತಿಮೆಯ ಎದುರು ಬೃಹತ್ ಪ್ರತಿಭಟನೆಯನ್ನು ನಡೆಸಿದ ಕೇಸರಿ ಪಡೆ ಸಿಎಂ ವಿರುದ್ಧ ಭಿತ್ತಿ ಪತ್ರವನ್ನ ಪ್ರದರ್ಶನ ಮಾಡಿದೆ. ಕೂಡಲೇ ಸಿಎಂ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಪಟ್ಟು ಹಿಡಿದಿದೆ. ಇಲ್ಲದಿದ್ದರೆ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತ ಹೇಳಿ ಎಚ್ಚರಿಕೆಯನ್ನು ಪಾಸ್ ಮಾಡಿದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾದ್ರೆ ಸಿದ್ದರಾಮಯ್ಯನವರೇ ನೇರ ಹೊಣೆ. ಪೊಲೀಸರು ಕೈಕಟ್ಟು ಹಾಕಿ ಆಡಳಿತ ಮಾಡ್ತಿದ್ದಾರಾ ಅಂತ ಹೇಳಿ ಬಿಜೆಪಿಯ ನಾಯಕರು ಸಹಜವಾಗಿಯೇ ಆಡಳಿತ ಪಕ್ಷದ ವಿರುದ್ಧ ಇವತ್ತು ಮುಗಿಬಿದ್ದಿದ್ದಾರೆ. ಎಲ್ರಿಗೂ ನಮಸ್ಕಾರ. ಕೆಲವು ತಿಂಗಳುಗಳಿಂದ ನಿರಂತರವಾಗಿ ನಾವು ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟವನ್ನು ನಡೆಸ್ಕೊಂಡು ಬಂದಿದ್ದೇವೆ. ರಾಜ್ಯಪಾಲರು ಖಾಸಗಿ ದೂರಿನ ಆಧಾರದ ಮೇಲೆ ಎಲ್ಲ ದಾಖಲಾತಿಗಳನ್ನು ಪರಿಶೀಲಿಸಿ ಇವತ್ತು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಆದರೆ ಬಂಡ ಮುಖ್ಯಮಂತ್ರಿಗಳು ಇದನ್ನು ರಾಜಕೀಯವಾಗಿ ಅಸ್ತ್ರವನ್ನು ಮಾಡಿಕೊಂಡು ರಾಜ್ಯಾದ್ಯಂತ ಪ್ರತಿಭಟನೆ ಕರೆ ಕೊಡ್ತಕ್ಕಂಥದ್ದು ಇದು ಅವರಿಗೆ ಶೋಭೆ ತರ್ತಕ್ಕಂಥದ್ದಲ್ಲ. ಭಾಳ ದಿನ ಇದರಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಸಾಧ್ಯ ಇಲ್ಲ. ಕಾಲ ಮಿಂಚೋಗಿದೆ. ಈಗಲೂ ಸಮಯ ತಡ ಆಗಿಲ್ಲ. ಈಗಲಾದರೂ ಕೂಡ ಮುಖ್ಯಮಂತ್ರಿಗಳು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ನ್ಯಾಯಬದ್ಧವಾಗಿ ತನಿಖೆ ಮಾಡೋದಕ್ಕೆ ಅವಕಾಶನ ಕೊಡಬೇಕು. ಇಲ್ಲಿ ಒಟ್ಟಲ್ಲಿ ಈಗ ಡಿಸೈಡ್ ಆಗಿರೋ ಹಾಗೆ ಕಾಣಿಸ್ತಾ ಇದೆ. ಇದು ಭ್ರಷ್ಟತೆ ಅಂದರೆ ಇನ್ನೂ ಆರೋಪ. ಸಾಮಾನ್ಯವಾಗಿ ಬಿಜೆಪಿ ಅವ್ರನ್ನ ಯಾರನ್ನಾದ್ರೂ ಕೇಳಿದ್ರೆ ಇಲ್ಲ ನಮ್ಮ ಮೇಲೆ ಬಂದಿರೋದು ಆರೋಪ, ಆದರೆ ಅವ್ರ ಮೇಲೆ ಬಂದಿರೋದು ಭ್ರಷ್ಟತೆ. ಹಾಗೇನು ಇದನ್ನು ಕಾಂಗ್ರೆಸ್ನವ್ರಿಗೆ ಕೇಳಿದ್ರೆ ಇಲ್ಲ ಅವ್ರು ಮಾಡಿರೋದು ಭ್ರಷ್ಟತೆ, ನಾವು ನಮ್ಮ ಮೇಲೆ ಬಂದಿರೋದು ಆರೋಪ. ಈ ಥರದ್ದು ಒಂದು ಸ್ಟ್ಯಾಂಡ್ಗೆ ಬಂದ ಹಾಗೆ ಕಾಣಿಸ್ತಾ ಇದೆ.